ಜೀವ ಅನ್ನೋದು ಹೇಗೆ ಮುಂದುವರಿಯುತ್ತೆ? ಇದು ನಮ್ಮೆಲ್ಲರ ಅಸ್ತಿತ್ವದ ಮೂಲ ಪ್ರಶ್ನೆ ಅಲ್ವಾ? ಇವತ್ತು ನಾವು ಸಂತಾನೋತ್ಪತ್ತಿಯ ಹಿಂದಿರೋ ಆ ಒಂದು ಅದ್ಭುತವಾದ ಅಂಗರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಮಾನವ ಜನಾಂಗವು ಹೇಗೆ ಮುಂದುವರಿಯುತ್ತೆ? ಈ ಪ್ರಶ್ನೆಗೆ ಉತ್ತರ ಒಂದು ತುಂಬಾನೇ ಸಂಕೀರ್ಣ, ಆದರೆ ಅಷ್ಟೇ ಸುಂದರವಾದ ಒಂದು ಜೈವಿಕ ಪ್ರಕ್ರಿಯೆ. ಇದರಲ್ಲಿ ಇಬ್ರು ಮುಖ್ಯ ಪಾಲುದಾರರಿದ್ದಾರೆ: ಪುರುಷ ಮತ್ತು ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಗಳು. ಇವೆರಡೂ ಒಟ್ಟಿಗೆ ಸೇರಿ ಒಂದು ಹೊಸ ಜೀವನನ್ನೇ ಹೇಗೆ ಸೃಷ್ಟಿಸ್ತವೆ ಅನ್ನೋದನ್ನ ನೋಡೋಣ. ಸರಿ, ಹಾಗಾದರೆ ಮೊದಲು ಪುರುಷ ವ್ಯವಸ್ಥೆಯ ಪ್ರಯಾಣದಿಂದನೇ ಶುರು ಮಾಡೋಣ. ಸರಿ, ನಮ್ಮ ಕಥೆಯ ಮೊದಲ ಭಾಗ ಶುರುವಾಗ್ತದೆ. ಇಲ್ಲಿ ನಾವು ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯ ಬಗ್ಗೆ ಮಾತಾಡೋಣ. ಹಾಗೆ ಒಂದು ಸಣ್ಣ ಕೋಶ ಅಂದರೆ ವೀರ್ಯಾಣು ಒಂದು ಮಹತ್ವದ ಉದ್ದೇಶಕ್ಕಾಗಿ ಕೈಗೊಳ್ಳುವ ಆ ಒಂದು ಅದ್ಭುತ ಪ್ರಯಾಣವನ್ನು ನೋಡೋಣ. ನೋಡಿ, ಈ ವ್ಯವಸ್ಥೆಯ ಗುರಿ ತುಂಬಾನೇ ಸ್ಪಷ್ಟ. ಒಂದೇ ಒಂದು ಮುಖ್ಯ ಗುರಿ, ಅದು ವೀರ್ಯಾಣುಗಳನ್ನು ಉತ್ಪಾದನೆ ಮಾಡೋದು ಮತ್ತು ಅವುಗಳನ್ನು ಸುರಕ್ಷಿತವಾಗಿ ಅವುಗಳ ಗಮ್ಯಸ್ಥಾನಕ್ಕೆ ತಲುಪಿಸೋದು. ಇದೇ ನೋಡಿ ಹೊಸ ಜೀವದ ಸೃಷ್ಟಿಯ ಮೊದಲ ಹೆಜ್ಜೆ. ಈ ಇಡೀ ಪ್ರಕ್ರಿಯೆ ಶುರುವಾಗೋದೆಲ್ಲಿಂದ? ಅದು ವೃಷಣಗಳಿಂದ. ಇದನ್ನ ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯ ಒಂದು ಪವರ್ ಹೌಸ್ ಅಂತಾನೆ ಕರಿಬಹುದು. ಯಾಕಂದ್ರೆ ಜೀವದ ಸೃಷ್ಟಿಯ ಅಸಲಿ ಆಟ ಶುರುವಾಗೋದೇ ಇಲ್ಲಿಂದ. ಈ ಸ್ಲೈಡ್ನಲ್ಲಿ ನೋಡಿದ ಹಾಗೆ ವೃಷಣಗಳು ಒಂದಲ್ಲ ಎರಡು ಪ್ರಮುಖ ಜವಾಬ್ದಾರಿಗಳನ್ನು ಹೊಂದಿವೆ. ಒಂದು, ಜೀವದ ಬೀಜ ಅಂದ್ರೆ ವೀರ್ಯಾಣುಗಳನ್ನು ಸೃಷ್ಟಿಸೋದು. ಇನ್ನು ಎರಡನೇದು, ಪುರುಷ ಲಕ್ಷಣಗಳನ್ನು ನಿರ್ಧರಿಸುವ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನು ಉತ್ಪಾದಿಸೋದು. ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ವೀರ್ಯ ಉತ್ಪಾದನೆಗೆ ನಮ್ಮ ದೇಹದ ಸಾಮಾನ್ಯ ತಾಪಮಾನಕ್ಕಿಂತ ಸ್ವಲ್ಪ ಕಡಿಮೆ ತಾಪಮಾನ ಬೇಕು. ಇದೇ ಕಾರಣಕ್ಕಾಗಿಯೇ ವೃಷಣಗಳು ದೇಹದ ಹೊರಭಾಗದಲ್ಲಿ ಇರೋದು. ಪ್ರಕೃತಿಯ ವಿನ್ಯಾಸ ಎಷ್ಟು ಅದ್ಭುತ ಅಲ್ವಾ? ಸರಿ, ವೀರ್ಯಾಣುಗಳು ರೆಡಿ ಆದ್ಮೇಲೆ ಅವುಗಳ ಪ್ರಯಾಣ ಶುರುವಾಗುತ್ತೆ. ಅವು ವೀರ್ಯನಾಳ ಅನ್ನೋ ಒಂದು ವಿಶೇಷ ಹೈವೇ ಮೂಲಕ ಸಾಗ್ತವೆ. ಈ ದಾರಿ ಅವುಗಳನ್ನ ಪ್ರಯಾಣದ ಮುಂದಿನ ಹಂತಕ್ಕೆ ಕರ್ಕೊಂಡೋಗುತ್ತೆ. ಇಷ್ಟೊಂದು ದೂರ ಪ್ರಯಾಣ ಮಾಡೋಕೆ ವೀರ್ಯಾಣುಗಳಿಗೆ ಶಕ್ತಿ ಬೇಡ್ವಾ? ಖಂಡಿತ ಬೇಕು. ಇಲ್ಲೇ ನೋಡಿ, ಅವುಗಳ ಸಪೋರ್ಟ್ ಟೀಮ್ ಎಂಟ್ರಿ ಕೊಡೋದು. ಶುಕ್ರಕೋಶಗಳು ಮತ್ತು ಪುರೋಸ್ಟೇಟ್ ಗ್ರಂಥಿಗಳು ಪೋಷಕಾಂಶಗಳಿಂದ ತುಂಬಿದ ಒಂದು ದ್ರವವನ್ನ ಸೇರಿಸಿ ಅವುಗಳಿಗೆ ಬೇಕಾದ ಶಕ್ತಿ ಮತ್ತು ರಕ್ಷಣೆಯನ್ನು ಕೊಡ್ತವೆ. ನಾವು ವೀರ್ಯ ಅಥವಾ ಸೀಮೆನ್ ಅಂತೀವಲ್ಲ, ಅದು ಬರೀ ವೀರ್ಯಾಣುಗಳಲ್ಲ. ಬದಲಿಗೆ ವೀರ್ಯಾಣು ಮತ್ತು ಈ ಪೋಷಕ ದ್ರವ ಸೇರಿದಾಗ ಆಗೋ ಮಿಶ್ರಣ ಅದು. ಅಂದ್ರೆ ಇದು ಅವುಗಳ ಪ್ರಯಾಣವನ್ನ ಸುಲಭ ಮಾಡೋ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದ ಹಾಗೆ. ಇದು ಪ್ರಯಾಣದ ಕೊನೆಯ ಹಂತ. ಶಿಶ್ನದ ಮೂಲಕ ವೀರ್ಯವು ಸ್ತ್ರೀದೇಹವನ್ನ ಪ್ರವೇಶಿಸುತ್ತೆ. ಇಲ್ಲಿಗೆ ಪುರುಷ ವ್ಯವಸ್ಥೆಯ ಜವಾಬ್ದಾರಿ ಮುಗಿಯುತ್ತೆ. ಆದ್ರೆ ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ. ಈಗ ಕಥೆಯ ಇನ್ನೊಂದು ಮುಖ್ಯ ಭಾಗಕ್ಕೆ ಬರೋಣ. ಪುರುಷ ವ್ಯವಸ್ಥೆಯ ಪಾಲುದಾರ ಅಂದ್ರೆ ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಸ್ತ್ರೀ ವ್ಯವಸ್ಥೆಗೆ ಒಂದಲ್ಲ ಎರಡು ಅದ್ಭುತ ಜವಾಬ್ದಾರಿಗಳಿವೆ. ಮೊದಲನೇದು ಜೀವದ ಇನ್ನೊಂದು ಅರ್ಧ ಅಂದ್ರೆ ಅಂಡಾಣುಗಳನ್ನು ಸೃಷ್ಟಿಸೋದು. ಇನ್ನು ಎರಡನೇದು ಮತ್ತು ಅಷ್ಟೇ ಮುಖ್ಯವಾದದ್ದು ಫಲೀಕರಣದ ನಂತರ ಆ ಹೊಸ ಜೀವವನ್ನ 9 ತಿಂಗಳ ಕಾಲ ಪೋಷಿಸಿ ಬೆಳೆಸೋದು. ಇದು ಸೃಷ್ಟಿ ಮತ್ತು ಪಾಲನೆ ಎರಡರ ಸಂಗಮ. ಹಾಗಾದ್ರೆ ಸ್ತ್ರೀ ವ್ಯವಸ್ಥೆಯ ಕೇಂದ್ರ ಬಿಂದು ಯಾವುದು? ಅದುವೇ ಅಂಡಾಶಯಗಳು. ಪ್ರತಿ ಹೊಸ ಜೀವದ ಸಾಧ್ಯತೆಯನ್ನ ಹೊತ್ತಿರೋ ಆ ಅಮೂಲ್ಯ ಅಂಡಾಣುಗಳು ಹುಟ್ಟೋದೇ ಇಲ್ಲಿ. ಪುರುಷರ ವೃಷಣಗಳ ಹಾಗೇನೆ ಅಂಡಾಶಯಗಳಿಗೂ ಎರಡು ಮುಖ್ಯ ಕೆಲಸಗಳಿವೆ. ಮೊದಲನೇದು ಅಂಡಾಣುಗಳನ್ನ ಉತ್ಪಾದಿಸೋದು. ಎರಡನೇದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಅನ್ನೋ ಸ್ತ್ರೀ ಹಾರ್ಮೋನ್ಗಳನ್ನ ಉತ್ಪಾದಿಸೋದು. ಇವೇ ನೋಡಿ ಋತುಚಕ್ರ ಮತ್ತು ಗರ್ಭಧಾರಣೆಯಂತಹ ಪ್ರಮುಖ ಪ್ರಕ್ರಿಯೆಗಳನ್ನ ನಿಯಂತ್ರಿಸೋದು. ಇದು ನಿಜಕ್ಕೂ ಕೇಳೋಕೆ ಆಶ್ಚರ್ಯ ಆಗ್ಬಹುದು. ಒಬ್ಬ ಹೆಣ್ಣು ಹುಟ್ಟುವಾಗಲೇ ತನ್ನ ಪೂರ್ತಿ ಜೀವನಕ್ಕೆ ಬೇಕಾದಷ್ಟು ಅಪಕ್ವ ಅಂಡಾಣುಗಳ ಜೊತೆ ಹುಡ್ತಾಳೆ. ನಂತರ ಪ್ರತಿ ತಿಂಗಳು ಈ ಅಂಡಾಣುಗಳಲ್ಲಿ ಒಂದು ಪಕ್ವಗೊಂಡು ಬಿಡುಗಡೆಯಾಗುತ್ತೆ. ಅಂಡಾಶಯದಿಂದ ಬಿಡುಗಡೆಯಾದ ಅಂಡಾಣು ಫೆಲೋಪಿಯನ್ ನಳಿಕೆ ಅನ್ನೋ ದಾರಿಯಲ್ಲಿ ತನ್ನ ಪ್ರಯಾಣ ಶುರು ಮಾಡುತ್ತೆ. ಇದು ತುಂಬಾನೇ ನಿರ್ಣಾಯಕವಾದ ಜಾಗ. ಯಾಕಂದ್ರೆ ಜೀವದ ಎರಡೂ ಭಾಗಗಳಾದ ವೀರ್ಯಾಣು ಮತ್ತು ಅಂಡಾಣು ಸಂಧಿಸುವ ಸಾಧ್ಯತೆ ಇರೋದೇ ಇಲ್ಲಿ. ಈ ಒಂದು ಮಹತ್ವದ ಭೇಟಿಯನ್ನೇ ನಾವು ಫಲೀಕರಣ ಅಂತ ಕರೆಯೋದು. ಲಕ್ಷಾಂತರ ವೀರ್ಯಾಣುಗಳ ರೇಸ್, ಅದರಲ್ಲಿ ಗೆಲ್ಲೋದು ಒಂದೇ ಒಂದು. ಆ ಒಂದು ವೀರ್ಯಾಣು ಅಂಡಾಣುವನ್ನ ಸೇರುವ ಆ ಒಂದು ಕ್ಷಣ, ಅದೇ ನೋಡಿ ಹೊಸ ಜೀವದ ಮೊದಲ ಕಿಡಿ. ಫಲೀಕರಣ ಆದ್ಮೇಲೆ ಆ ಅಂಡಾಣು ಗರ್ಭಾಶಯಕ್ಕೆ ಹೋಗುತ್ತೆ. ಇದನ್ನ ನಾವು ಒಂದು ಬೆಚ್ಚಗಿನ ಸುರಕ್ಷಿತವಾದ ನರ್ಸರಿ ಅಂತ ಅನ್ಕೋಬಹುದು. ಇಲ್ಲಿಯೇ ಭ್ರೂಣವು ನೆಲೆಗೊಂಡು
ಮುಂದಿನ 9 ತಿಂಗಳುಗಳ ಕಾಲ ಸುರಕ್ಷಿತವಾಗಿ ಬೆಳೆಯುತ್ತೆ. ಯೋನಿಯು ಗರ್ಭಾಶಯದ ಹೆಬ್ಬಾಗಿಲು ಇದ್ದ ಹಾಗೆ. ಇದಕ್ಕೆ 2 ಮುಖ್ಯ ಪಾತ್ರಗಳಿವೆ. ಒಂದು, ಸಂತಾನೋತ್ಪತ್ತಿಯ ಆರಂಭದಲ್ಲಿ ವೀರ್ಯವನ್ನ ಒಳಗೆ ಬರೋಕ್ಕೆ ದಾರಿ ಮಾಡಿಕೊಡೋದು, ಮತ್ತು 9 ತಿಂಗಳ ನಂತರ ಆ ಹೊಸ ಜೀವವನ್ನ ಈ ಜಗತ್ತಿಗೆ ಸ್ವಾಗತಿಸೋದು. ಸರಿ, ನಾವು ಈಗ ಈ 2 ವ್ಯವಸ್ಥೆಗಳನ್ನ ಪ್ರತ್ಯೇಕವಾಗಿ ನೋಡಿದ್ವಿ. ಆದರೆ ಇವೆರಡೂ ಒಟ್ಟಿಗೆ ಸೇರಿದಾಗೇನಾಗುತ್ತೆ? ಇದು ನಿಜಕ್ಕೂ ಒಂದು ಅದ್ಭುತವಾದ ಸಂಗಮ. ಬನ್ನಿ ನೋಡೋಣ. ಈ ಸ್ಲೈಡಲ್ಲಿ ನೋಡಿ, ಇವೆರಡು ಎಷ್ಟು ಪರ್ಫೆಕ್ಟ್ ಆಗಿ ಒಂದಕ್ಕೊಂದು ಪೂರಕವಾಗಿವೆ ಅಲ್ವಾ? ಪುರುಷ ವ್ಯವಸ್ಥೆ ಉತ್ಪಾದನೆ ಮತ್ತು ವಿತರಣೆಯ ಮೇಲೆ ಗಮನ ಹರಿಸಿದ್ರೆ, ಸ್ತ್ರೀ ವ್ಯವಸ್ಥೆ ಉತ್ಪಾದನೆ ಮತ್ತು ಪೋಷಣೆಯ ಜವಾಬ್ದಾರಿ ಹೊತ್ತಿದೆ. ಒಂದರ ಕೊಡುಗೆ ವೀರ್ಯವಾದರೆ ಇನ್ನೊಂದರದು ಅಂಡಾಣು. ಒಂದರ ಹಾರ್ಮೋನ್ ಶಕ್ತಿಯ ಸಂಕೇತವಾದರೆ ಇನ್ನೊಂದರದು ಪಾಲನೆಯ ಸಂಕೇತ. ಇವೆರಡೂ ಬೇರೆ ಬೇರೆ, ಆದರೂ ಒಂದಿಲ್ದೆ ಇನ್ನೊಂದಿಲ್ಲ. ಇದೇ ನೋಡಿ ಸಂತಾನೋತ್ಪತ್ತಿಯ ಸೌಂದರ್ಯ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಕಣ್ಣಿಗೆ ಕಾಣದ 2 ಸಣ್ಣ ಕೋಶಗಳು ಸೇರಿ ಇಷ್ಟೊಂದು ಸಂಕೀರ್ಣವಾದ ಒಂದು ಜೀವ ಹೇಗೆ ರೂಪುಗೊಳ್ಳುತ್ತೆ? ಇದು ಸಂತಾನೋತ್ಪತ್ತಿಯ ಹೃದಯ ಭಾಗದಲ್ಲಿರೋ ಒಂದು ಪವಾಡ. ಈ ಪ್ರಶ್ನೆ ಜೀವದ ವಿಸ್ಮಯದ ಬಗ್ಗೆ ಮತ್ತಷ್ಟು ಯೋಚನೆ ಮಾಡೋ ಹಾಗೆ ಮಾಡುತ್ತೆ, ಹೌದಲ್ವೇ?